ಹಲೋ ನಮಸ್ಕಾರ ಎಲ್ಲರಿಗೂ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಮಿನಿ ಬ್ಲಾಗಿಗೆ ಸ್ವಾಗತ. ನಾವಿವತ್ತು ಬೆಳಗ್ಗೆ ವೀಕೆಂಡ್ ಆಗಿರೋದ್ರಿಂದ ಬೆಳಗ್ಗೆ ಬೇಗನೆ ಎದ್ದೇಳೋದಿಲ್ಲ ಅಂತ ಹೇಳಿ ಹೈಕಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಒಂದು 4-5 ಜನ ಹೆಣ್ಮಕ್ಳು ಸೇರ್ಕೊಂಡ್ಬಿಟ್ಟು ನಮ್ಮ ಪಿಲ್ಟಾರಿಗಳನ್ನ ಕರ್ಕೊಂಡು ನಾವು ಹೈಕಿಂಗ್ ಹೊರಟ್ವಿ. ಇದು ರಮಾಪೋ ಅಂತ ಹೇಳಿ ನ್ಯೂ ಜರ್ಸಿಯಲ್ಲಿರೋಂತಹ ಪ್ಲೇಸು. ತುಂಬಾ ಚೆನ್ನಾಗಿದೆ, ಫುಲ್ ಆಫ್ ಗ್ರೀನರಿ. ಹಾಗೆಯೇ ನಿಮಗೆ ಎಲ್ಲೂ ಬಿಸಿಲು ನಿಮಗೆ ಬೀಳೋದಿಲ್ಲ. ಬಿಸಿಲು ಬರೋಕ್ಕಿಂತ ಮುಂಚೆನೇ ಬಂದ್ವಿ ಅಂದರೆ ಬಿಸಿಲು ಬೀಳೋದಿಲ್ಲ. ಎಲ್ಲ ಮರಗಳು ಕವರ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ ಓಡಾಡಲಿಕ್ಕೆ. ಜೊತೆಗೆ ಸ್ವಲ್ಪ ಎಂಟ್ರೆನ್ಸಲ್ಲಿ ಒಂದು ಸ್ವಲ್ಪ ನಿಮಗೆ ಏನೋ ಸ್ವಲ್ಪ ಹತ್ತಬೇಕಾಗತ್ತೆ. ಅದಾದಮೇಲೆ ಫುಲ್ ಲೇಕ್ ಸುತ್ತ ನಡ್ಕೊಂಡು ಹೋಗೋದು. ನಾವು ಆಲ್ಮೋಸ್ಟ್ 4 ಮೈಲ್ ನಡೆದ್ವಿ ಅಂತಲೇ ಹೇಳ್ಬೋದು. ಆದ್ರೂ ನಮಗೆಲ್ಲೂ ಸುಸ್ತು ಅನಿಸ್ಲಿಲ್ಲ. ಈವನ್ ಮಕ್ಕಳು ಕೂಡ 4 ಮೈಲ್ ನಡೆದಿದ್ದಾರೆ ಅಂತ ಅನ್ನೋ ಥರ ಎಲ್ಲೂ ಟಯರ್ಡ್ನೆಸ್ ತೋರಿಸ್ಲೇ ಇಲ್ಲ. ಸೊ ಅವರಿಗೆ ಎಲ್ಲ ಕಂಪನಿ ಇದ್ರಿಂದ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು. ಲೇಕಲ್ಲಿ ಎಷ್ಟೊಂದು ಜನ ಫಿಶಿಂಗ್ ಕೂಡ ಮಾಡ್ತಾಯಿದ್ರು. ಸೊ ಅವ್ರುಗಳು ಕೂಡ ಏನೋ ನೋಡ್ಕೊತ ಅವ್ರನ್ನೆಲ್ಲ ಮಾತಾಡಿಸ್ಕೊತ ನಮಗೆ ಹೋಗಿದ್ದು ಬಂದಿದ್ದು ಗೊತ್ತೇ ಆಗಲಿಲ್ಲ ಅಂತ ಹೇಳ್ಬೋದು. ಹಾಗೆಯೇ ಮಧ್ಯದಲ್ಲೇ ಈ ಬ್ರಿಡ್ಜ್ ಮೇಲೆ ಒಂದಷ್ಟು ಪೋಸ್ಗಳು, ಫೋಟೋಗಳು, ವೀಡಿಯೋಗಳು ಮಾಡಿಕೊಂಡು ಸೊ ಮತ್ತೆ ಬರುವಾಗ ಹಾಗೆ ಅದೇ ಥರ ಆ ಕಲ್ಲು ಬಂಡೆಗಳನ್ನೆಲ್ಲ ಇಳ್ಕೊಂಡು ಸೊ ಅವ್ರು ಅದನ್ನು ಕೂಡ ಎಂಜಾಯ್ ಮಾಡ್ತಿದ್ರು. ನಾನು ಫಸ್ಟ್ ಇಳಿತೀನಿ, ಯಾವ ಥರ ಇಳಿತೀನಿ, ಈ ಥರ ಇಳಿಬೇಕು ಅಂತ ತೋರಿಸ್ಕೊತ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು. ಹಾಗೆಯೇ ನಾವು ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ. ಒಳ್ಳೆ ಸ್ಟಾರ್ಟ್ ಅಂತಲೇ ಹೇಳ್ಬೋದು ವೀಕೆಂಡನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್.